ನೀವು ಮೊದಲೇ ಇಲ್ಲಿಗೆ ಬಂದಿದ್ರಾ? ನಾನು ಈ ಹೋಟೆಲ್ ಅಲಂಕಾರ ನೋಡಿ ಅಲ್ವಾ? ಅಪ್ಪ ಅನ್ಕೊಂಡ್ರು ಈ ಹೋಟೆಲ್ ಅಲಂಕಾರ ಇಷ್ಟ ಚೆನ್ನಾಗಿದೆ ಅಂದ್ರೆ ರುಚಿ ಎಷ್ಟ್ ಚೆನ್ನಾಗಿರ್ಬೇಕು ಅಂತ. ಶಾಲಿನಿ, ಓ ಕಂಪ್ನಿನ ಕೆಲಸ ಮಾಡೋ ಕಾರ್ಮಿಕರಿಗೆ ಊಟನಾ? ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿನಗೆ ಅವ್ನ್ ಗೊತ್ತಾ? ಜೀವನ ಪೂರ್ತಿ ಯಾರ ಜೊತೆ ಕಳಿಬೇಕೋ ಅವ್ರಿಗೆ ಗೊತ್ತಿಲ್ಲದೆ ಇರ್ತಾರ? ನಾನು ಇವಳನ್ನ ಮದುವೆ ಆಗೋನು ವಿಕ್ರಾಂತ್ ರಾಥೋಡ್. ಮದ್ವೆ ಆಗೋ ಹುಡುಗಿ ಅಲ್ಲ, ಆಗಿದ್ದೆ. ಆ ಸಂಬಂಧ ಯಾವಾಗ್ಲೂ ಮುರ್ಕೊಂಡಿದೀನಿ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಅಂಶ್ ಮತ್ತೆ ನನ್ ಮದ್ವೆ ಕಾರ್ಡ್ನ ನಿನಗ್ ಕಳಿಸ್ತೀನಿ. ಮದ್ವೆನಾ? ಅದು ಇವನ್ ಜೊತೆ? ನನಗನ್ಸುತ್ತೆ ಮದ್ವೆ ಆದ್ಮೇಲೆ ನೀನು ಕೂಲಿ ಕೆಲಸ ಮಾಡ್ಬೇಕಾಗುತ್ತೆ. ಆಯುಷ್ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಲಿ, ಅವನ್ಗೆಷ್ಟು ಅರ್ಹತೆ ಇದೆ ಅಂದ್ರೆ ನನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ತುಂಬಾ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ಗೊತ್ತು ತಾನೆ? ಮತ್ ನಾನೀಗ ಏನ್ ತೀರ್ಮಾನ ಮಾಡಿದೀನಿ ಅಂದ್ರೆ ನೀನು ವಿಕ್ರಾಂತ್ ರಾಥೋಡ್ನ ಹೆಂಡತಿ ಆಗ್ಲೇಬೇಕು. ಓಯ್, ಅವಳ ಕೈ ಬಿಡು, ಬಿಡು ಕೈನಾ, ಬಿಡು. ನಿಮ್ಮ ಅಪ್ಪ ಎದುರುಗಡೆ ನಿಂತ್ಕೊಂಡಿರುವಾಗ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಪ್ಪಂಗೆ ಕೋಪ ಬಂದ್ರೆ ಎದುರುಗಡೆ ಇರೋರ ಹಲ್ಲು ಮುರಿತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೊಮ್ಮಗನ ಮೇಲೆ ಕೈ ಮಾಡ್ತೀಯಾ? ಮುದ್ಕ, ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇವಾಗ ನಾನು ನಿಮ್ಮೆಲ್ರಿಗೂ ಇವಾಗ್ಲೇ ತೋರಿಸ್ತೀನಿ. ಮ್ಯಾನೇಜರ್, ನನ್ಗನ್ಸುತ್ತೆ ನಿನ್ನ ಹೋಟೆಲ್ನ ರೆಪ್ಯುಟೇಷನ್ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಂತ. ಅದಕ್ಕೆ ಈ ಬಿಕಾರಿಗಳೆಲ್ಲ ದೊಡ್ಡದಾಗಿ ಒಳಗಡೆ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ, ಇವ್ರು ಹೇಗ್ ಒಳಗ್ ಬಂದ್ರು? ಇವ್ರ ಜೊತೆ ಪ್ರತಾಪ್ ಸಕ್ಸೇನಾ ಮಗಳಿದ್ದಾಳೆ, ಶಾಲಿನಿ ಸಕ್ಸೇನಾ. ಆದ್ರೆ ಮೇಡಮ್, ಈ ರೀತಿ ಬಟ್ಟೆ ಹಾಕೊಂಡು ಜನರು ಒಳಗ್ ಬಂದ್ರೆ ಹೋಟೆಲ್ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ. ಸೆಕ್ಯೂರಿಟಿ, ಹೊರಗ್ ಕಳ್ಸು ಇವ್ರನ್ನ. ಏಯ್, ಮೈ ಮುಟ್ಬಿಟ್ಟು ನೋಡು. ನಾನ್ ಯಾರು ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನ್ ಕಣ್ಣಿಟ್ಟು ನೋಡಕ್ಕೂ ಹೆದರ್ಕೋತಾ ಇದ್ದೆ. ಅಪ್ಪ, ಅದು ತಾತ, ಈ ವಯಸ್ಸಲ್ಲೂ ನಶೆ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಪ್ಪ ಸುಮ್ನಿರಿ, ಇಂಥವ್ರ ಜೊತೆ ಏನ್ ಮಾತು, ನಡೀರಿ. ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ. ಇವ್ ನನ್ನ ಹತ್ರ ಕ್ಷಮೆ ಕೇಳೋವರೆಗೂ. ಕ್ಷಮೆನಾ ಮತ್ ನಾನ್ ಕೇಳ್ಬೇಕಾ? ನನ್ಗನ್ಸುತ್ತೆ ಈ ಮುದ್ಕಂಗೆ ಹುಚ್ಚಿಡ್ತಿರ್ಬೇಕು ಅಂತ. ಇವಾಗ ತೋರಿಸ್ತೀನಿ ನಿನ್ಗೆ ಹೇಗ್ ಆಚೆ ಹೋಗಲ್ಲ ಅಂತ. ಏನ್ ಮಾಡಿದ್ರಿ ನೀವು? ಈ ಪೇಂಟಿಂಗ್ ನ ಬೆಲೆ 2 ಕೋಟಿ ರೂಪಾಯಿ. ತಪ್ಪು ನಂದಲ್ಲ, ತಪ್ಪು ಈ ಮುದ್ಕಂದು. ಯಾಕಂದ್ರೆ ಇವ್ ನನಗೆ ಕೋಪ ಬರೋ ಹಾಗೆ ಮಾಡಿ. ನೀನ್ ಇನ್ನೂ ಹಾಲು ಕುಡಿಯೋ ಮಗುನ ಯಾರು ಏನ್ ಹೇಳಿದ್ರು ಮಾಡ್ಬಿಡ್ತೀಯಾ? ಇವಾಗ ಆಗೋದು ಆಗೋಗಿದೆ. ಈಗ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. 2 ಕೋಟಿ ರೂಪಾಯಿ ಪೇಂಟಿಂಗಿಗೆ ನೀವ್ ಹೇಗ್ ದುಡ್ಡು ಕೊಡ್ತೀರಾ ಅಂತ. ಗಾರ್ಡ್ಸ್, ಹಿಡ್ಕೊಳ್ಳಿ ಅವ್ರನ್ನ, ಹೋಗಕ್ ಬಿಡ್ಬೇಡಿ. ಸರಿ ಸರ್. ಯಾರು ಇವ್ರನ್ನ ಮುಟ್ಟಬಾರ್ದು. ಇಲ್ಲಿ ತಪ್ಪು ಮಾಡಿದ್ ವಿಕ್ರಾಂತ್. ಹಾಗಿದ್ರೆ ನಾನು ಮದ್ವೆ ಮುರಿದಿದ್ದ ತಪ್ಪಿಗೆ ಶಿಕ್ಷೆ ಏನು? ಯೋಚನೆ ಮಾಡು. ಒಂದ್ ವೇಳೆ ನನ್ನ ಮದ್ವೆ ಮಾಡ್ಕೊಂಡ್ರೆ ಚಿನ್ನದ ನಾಣ್ಯದ ಮೇಲೆ ನಡೀತೀಯಾ? ನೀನು ಚಿನ್ನದ ನಾಣ್ಯ ನೀನೇ ಇಟ್ಕೋ. ನಾನು ಆಯುಷ್ ಜೊತೆ ಮುಳ್ಳಿನ ಮೇಲೂ ನಡೆಯಕ್ ರೆಡಿ ಇದ್ದೀನಿ. ನಿನಗಿಷ್ಟು ಒಂದು ಧೈರ್ಯನಾ? ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ. ಶಾಲಿನಿ ಮೇಲೆ ಕೈ ಮಾಡಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಷ್ಟು ದೊಡ್ಡ ಹೀರೋನಾ ನೀನು? ಒಂದ್ ಕೆಲ್ಸ ಮಾಡು, 2 ಕೋಟಿ ರೂಪಾಯಿ ಕೊಟ್ಟು ಹೋಟೆಲ್ ನಷ್ಟನ ತೀರ್ಸು. ನಿಮ್ಮಂತ ಶ್ರೀಮಂತರು ಬಡವರನ್ನ ದುಡ್ಡಿಂದ ಅಳಿಯೋದನ್ನ ನಿಲ್ಸಿ. ನಿಮ್ಮಂತ ಬಡವರು ಈ ಭೂಮಿಗೆ ಭಾರವಾಗಿದ್ದೀರಾ. ಮ್ಯಾನೇಜರ್, ಮೊದ್ಲು ಇವ್ರ ತಂದೆ ತಾಯಿ ಮೂಳೆಗಳನ್ನ ಮುರಿದು ಹಾಕಿ ಹೊಡಿರಿ. ನಿಲ್ಸು. ನಮ್ಮಪ್ಪನ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಹೋಗಿದ್ದಕ್ಕೆ ಹೊಡಿಯೋದಿದ್ರೆ ನನ್ನ ಹೊಡಿರಿ. ನಿನ್ಗೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ. ಸಾಕು, ಜಾಸ್ತಿ ಆಯ್ತು ನಿಮ್ದು. ನಾನೇ ಸ್ವತಃ 2 ಕೋಟಿ ರೂಪಾಯಿನ ಕೊಡ್ತೀನಿ. ಅಪ್ಪ, ತಾತ, ನೀವ್ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನೀವು ನನ್ನ ಉಳಿಸ್ಬೇಕು ಅಂತ ಸುಳ್ಳು ಭರವಸೆ ಕೊಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಕಣಪ್ಪ, ನಾನ್ ಸುಳ್ಳು ಹೇಳ್ತಾ ಇಲ್ಲ ಮಗನೇ. ನಾನು ಕಷ್ಟ ಪಡ್ತೀನಪ್ಪ. ಕಷ್ಟಪಟ್ಬಿಟ್ಟು ಇವ್ರು ಪೈಸಾ ತೀರಿಸ್ಬಿಡ್ತೀನಿ ನಾನು. ಮುದ್ಕ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇವ್ 100 ವರ್ಷ ಬದುಕೋತಾರ. ವಿಕ್ರಾಂತ್, ಬಿಡು ಇವ್ರನ್ನ. ನಾನು ಕೈ ಮುಗಿದು ಕೇಳ್ಕೊತೀನಿ. ಕೈ ಮುಗ್ದು ಏನು ಪ್ರಯೋಜನ ಇಲ್ಲ. ನನ್ನ ಕೈ ಹಿಡಿ, ಇವ್ರೆಲ್ಲರ ಪ್ರಾಣ ಭಿಕ್ಷೆ ಕೊಡ್ತೀನಿ. ಹೇಳು, ನನ್ನ ಮದುವೆ ಮಾಡ್ಕೋತೀಯಾ? ಏಯ್, ನನ್ನ ಸೊಸೆ ಮುಟ್ಟ ಧೈರ್ಯ ಕೂಡ ಮಾಡ್ಬೇಡ, ಅರ್ಥ ಆಗಿಲ್ವಾ? ಅಪ್ಪ,
ನಿಂದ ಬೆಲೆ ಏನು ಅಂತ ನನ್ನಿಂದ ಪ್ರೂವ್ ಮಾಡಿಸ್ಕೊಳಕ್ ಹೋಗ್ಬೇಡ. ಲೋ ದೂರ ಹೋಗು ನಮ್ ತಾತನಿಂದ. ನನ್ನೇ ಮುಡ್ತೀಯ ನೀನು? ಇವನ್ ಕೈನ ಮುರ್ದು ಹಾಕಿ ಅದರಿಂದ ಇಲ್ಲಿ 4 ಪಿಲ್ಲರ್ ಹಾಕ್ಬೇಕು. ಹೊಡಿರಿ ಇವನ್ನ, ಹೊಡಿರಿ. ಬಿಡಿ ನನ್ನ. ಆಯುಷ್ ಆಯುಷ್ ಹೊಡಿಬೇಡಿ, ಹೊಡಿಬೇಡಿ ಇವನ್ನ. ನಿಲ್ಸಿ, ಅತಿ ಆಯ್ತಿದು, ಬಿಡು. ಹೋಗು, ನಿಮ್ ಹೋಟೆಲ್ನ ಓನರ್ನ ಕರ್ಕೊಂಬಾ. ಕರಿ ಪುನೀತ್ನ. ಹೆಸರಿನ ಮುಂದೆ ಸರ್ ಹಾಕೋದನ್ನ ಮರ್ತ್ಬಿಟ್ರ? ಏನ್ ಅನ್ಕೊಂಡೆ? ಹೋಟೆಲ್ ಓನರ್ ಹೆಸರು ಹೇಳಿದ ತಕ್ಷಣ ಬಂದು ನಿನ್ನಂತ ಬಿಕಾರಿನ ಭೇಟಿ ಆಗ್ತಾರಾ? ಏಯ್, ಬಹುಶಃ ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ, ಆದ್ರೆ ಪುನೀತ್ಗೆ ನಾನು ಯಾರಂತ ಚೆನ್ನಾಗ್ ಗೊತ್ತು. ಹೇಳೋನ್ಗೆ ಧರಂ ಪಾಟೀಲ್ ಅವನ್ನ ಭೇಟಿ ಮಾಡ್ಬೇಕು ಅಂತ. ಧರಂ ಪಾಟೀಲ್ ಮತ್ ನೀನ್ ಕರಿ ನಿಮ್ ಓನರ್ನ. ಅವಾಗ ಇವ್ರಿಗೆಲ್ರಿಗೂ ಒಂದ್ ಗತಿ ಕಾಣಿಸೋಣ. ಸರ್, ಒಬ್ಬ ಮುದ್ಕ ಹೋಟೆಲಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ. ಹೆಸರು ಧರಂ ಪಾಟೀಲ್ ಅಂತೆ. ಸ್ವಲ್ಪ ಬರ್ತೀರಾ ಸರ್? ಇಲ್ಲೇನ್ ನಡೀತಾ ಇದೆ? ಸರ್, ಇವನೇ ಆ ಮುದ್ಕ. ನಮ್ಮ ಹೋಟೆಲಿಗೆ ಬಂದು ಇವನು ಗಲಾಟೆ ಮಾಡ್ತಾ ಇದ್ದಾನೆ. ಅಣ್ಣ, ಮತ್ತಿವರು ಸಂಜಯ್ ನಾಯಕ್ ಮತ್ತು ಅವ್ರ ವೈಫ್, ಇವರು ಇಂಥ ಪರಿಸ್ಥಿತಿಲಿ? ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.